ನಿಮ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಸರ್. ಹೆಂಗ್ ಸರ್ ನೀವು ಇವ್ರು ಹೆಂಗಿದ್ರಿ ಸರ್ ನೀವು? ಒಂದು ಕಿವಿ ಔಟ್ ಆವಾಗಲೇ. ಸರಿ, ಇದು ಈಗ ಫೈಟ್ ಸೀನ್ 6 ಮಾಡಿದಿರಲ್ಲ, ಅದ್ರಲ್ಲಿ ಬೇಕಾದ್ರೆ ಶೂಟ್ ಆಗಿರ್ಲಿ ಪರಲ್ಲ, ಒಂದು ಕ್ಯಾನ್ಸಲ್ ಮಾಡಿ. ಈ ಅಣ್ಣ ತಂಗಿದ್ ಏನಾದ್ರು ಆತರ ಫೈಟಿಂಗ್ಸ್ ಇದ್ರೆ ದಯವಿಟ್ಟು ಹಾಕ್ಸಿ ಸರ್. ನನಗೆ ಹಾಕೊಂಡು ಇಕ್ಕೊಂಡು ಚಚ್ಚು ಬಿಡ್ತೀನಿ. 100% ಕಂಪೋಸ್ ಮಾಡ್ಬಿಡ್ತೀನಿ. ಮಾಡ್ತೀರಾ? ಕ್ರಿಯೇಟ್ ಮಾಡಿ ಪ್ರಾಮಿಸ್ ಮಾಡಿ Promise. ಪ್ಲೀಸ್. Promise. ನನಗೆ ಅವ್ರಿಗೆ ಸಿನಿಮಾದಲ್ಲಿ ಭವ್ಯ ಮೇಡಮ್ ಅವ್ರು ಹೊಡಿಬೇಕು, ನೀವು ಹೊಡಿಬೇಕು. ಅಲ್ಲ, ಅವ್ರನ್ನ ರಿಪೇರಿ ಮಾಡ್ಬೇಕಾದ್ರೆ ಡೆಂಟಿಸ್ಟ್ ಕೈಯಲ್ಲಿ ಆಗುತ್ತೆ. ಅಲ್ಲಿ ಕಿತ್ತಿಟ್ಬಿಡ್ತೀನಿ ಅಷ್ಟೆಲ್ಲ ಅಷ್ಟೆಲ್ಲ. ನಾವುಗಳು ಮಾತೇ ನಿಲ್ಸಲ್ಲ, ಅವರು ಮಾತೇ ಮುಗಿಸಲ್ಲ. ಪ್ರಥಮಣ್ಣ ಅಷ್ಟು ಮಾತಾಡ ಫೋನ್ ಮಾಡಿ ಯೂಶಲಿ ಸರ್ ಕ್ಯಾರೆಕ್ಟ್ರ್ ಏನು ಹೇಳ್ತಾರಲ್ವ ಸರ್, ಫೋನ್ ಮಾಡಿದಾಗ ಅಷ್ಟೇ ತಾನೇ. ಇಲ್ಲ, ನಾನು ಪೋಸ್ಟ್ ಪ್ರೊಡಕ್ಷನ್ವರೆಗೂ ಎಲ್ಲ ಕೇಳ್ಬಿಟ್ಟಿದ್ದೀನಿ. ಫುಲ್ ಪೋಸ್ಟ್ ಪ್ರೊಡಕ್ಷನ್ನು, ಆಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗ್ತೀವಿ, ಅಲ್ಲಿ ಪ್ರಚಾರ ಆಗುತ್ತೆ, ಆಮೇಲೆ ಏನು ಸಕ್ಸಸ್ ಮೀಟ್ ಒಂದಿರುತ್ತೆ, ಅದು ಅಷ್ಟೇ. ಆಮೇಲೆ ಇದು ಏನೋ ಡಬ್ಬಿಂಗ್ ರೈಟ್ಸು ಎಲ್ಲಿ ತೊಗೊತೀವಿ, ಸಾಂಗ್ನ ಎಲ್ಲಿ ಕೊಡ್ತೀವಿ, ಫೈಟಿಂಗ್ ಎಲ್ಲಿ ಶೂಟ್ ಮಾಡ್ತೀವಿ, ಎಲ್ಲ ಗೊತ್ತು ನಂಗೆ. ನಿಮ್ಗೆ ಎಲ್ಲ ಡೈಲಾಗ್ಸು ಗೊತ್ತು ನಂಗೆ. ಅಷ್ಟು ಮಾತಾಡಿದ್ದಾರೆ ಅವತ್ತು. ಶೀಲ್ಡ್ ಯಾವ ಥರ ಡಿಸೈನ್ ಮಾಡಿಸ್ತೀನಿ, ಅದು ಎಲ್ಲಿ ಕೊಡ್ತೀನಿ, ಎಲ್ಲಿ ಪ್ರೋಗ್ರಾಮ್ ಮಾಡ್ತೀನಿ, ಎಷ್ಟು ಜನ ಮೀಡಿಯಾದವರು ಇರ್ತಾರೆ, ಎಲ್ಲ ಗೊತ್ತು ನಂಗೆ. ಅಷ್ಟು ಹೇಳಿದ್ದಾರೆ. ಬರೀ ನನ್ನ ಕ್ಯಾರೆಕ್ಟರ್ ಹೇಳಕ್ಕೆ ಫೋನ್ ಮಾಡಿದಾಗ ಇಷ್ಟು ಮಾತಾಡಿದ್ದಾರೆ. ಸೊ ಹಾಗಾಗಿ ಭಾಳ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಮಾತಾಡಿ ಪ್ರೊಡ್ಯೂಸರ್ನೂ ಒಪ್ಪಿಸ್ತಾರೆ, ಮಾತಾಡಿ ಡೈರೆಕ್ಟರ್ ಸರ್ನೂ ಒಪ್ಪಿಸ್ತಾರೆ, ಆರ್ಟಿಸ್ಟ್ಗಳನ್ನೂ ಒಪ್ಪಿಸ್ತಾರೆ, ಶೂಟಿಂಗೂ ಮಾಡ್ತಾರೆ. ಮಾತಾಡಿ ಕಂಪ್ಲೀಟ್ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ತಾರೆ, ರಿಲೀಸು ಮಾಡಿಸ್ತಾರೆ ಸಿನಿಮಾನ. ಆದರೆ ರಿಲೀಸ್ ಆದಮೇಲೆ ನೀವೆಲ್ಲರೂ ಮಾತಾಡಿ ಅಂತ ನಾನು ಕೇಳ್ಕೊತೀನಿ. ಅದು ನಿಮ್ಮೆಲ್ಲರ ಜವಾಬ್ದಾರಿ. ಸೊ ದಯವಿಟ್ಟು ಅವಾಗಲಾದರೂ ದಯವಿಟ್ಟು ಮಾತಾಡಿ. ಈಗ ಸದ್ಯ